ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಈಗ ಅಭ್ಯರ್ಥಿಗಳು ಕೂಡ ಸಾಕಷ್ಟು ಅಭ್ಯರ್ಥಿಗಳು ಇವಾಗ ಕರ್ನಾಟಕ ರಾಜ್ಯದ ಒಂದು ಶಿಕ್ಷಕರ ಅರ್ಹತಾ ಪರೀಕ್ಷೆ ಟಿ ಎಕ್ಸಾಮ್ ಏನಿತ್ತಲ್ಲ ಸೊ ಅದನ್ನು ಕ್ಲಿಯರ್ ಆಗೋದಿಲ್ವೇನೋ ಅಥವಾ ಏನಾಗ್ಬೋದು ಫೈನಲ್ ಕ್ಯಾನ್ಸರ್ ಅಂತ ಒಂದು ವೈಟ್ ಮಾಡ್ತಿರೋದಾಗಿರುತ್ತೆ. ತುಂಬ ಜನಕ್ಕೆ ಇವಾಗ ಆಲ್ಮೋಸ್ಟ್ ಗೊತ್ತಾಗಿರುತ್ತೆ ಅವ್ರದ್ದು ಕ್ಲಿಯರ್ ಆಗುವ ಸಾಧ್ಯತೆ ತೀರಾ ಕಡಿಮೆ ಇದೆ ಅಂತ ಅಂದ್ಬಿಟ್ಟು. ಸೊ ಟಿ ಕ್ಲಿಯರ್ ಆಗಿಲ್ಲ ಅಂದ್ರೆ ಏನಂತ ಅಭ್ಯರ್ಥಿಗಳಿಗೆ ಅದನ್ನ ಬಿಟ್ಟಾಕಿ ಇವಾಗ ಟಿ ಅಂತಕ್ಕಂಥದ್ದು ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತಕ್ಕಂಥ ಒಂದು ಎಕ್ಸಾಮ್ ಇರುವಂತದ್ದಾಗಿರುತ್ತೆ. ಈ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ತಿಳಿಸುವಂತದ್ದಾದ್ರೆ ಸೊ ಇದು ಇಂಡಿಯಾ ಪೂರ್ತಿ ಎಲಿಜಿಬಿಲಿಟಿನ ಹೊಂದಿರತಕ್ಕಂಥ ಒಂದು ಪರೀಕ್ಷೆ ಆಗಿದ್ದು ಸೊ ಇದೀಗ ಅಭ್ಯರ್ಥಿಗಳಿಗೆ ಸೊ ಇದ್ರ ಬಗ್ಗೆ ಕೆಲವೊಂದು ಮಾಹಿತಿಗಳು ನಿಮಗೆ ತಿಳಿದಿರುವಂತದ್ದಾಗಿರುತ್ತೆ. ಇದಕ್ಕೆ ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆಯ ದಿನಾಂಕವಾಗಿರುತ್ತೆ. ಈ ಒಂದು ಅಂದ್ರೆ ಟಿ ಎಕ್ಸಾಮ್ ಅಂತಕ್ಕಂಥ ಇರುತ್ತಲ್ಲ ಇದನ್ನ ಕ್ಲಿಯರ್ ಮಾಡಿದಂಥ ಪಕ್ಷದಲ್ಲೂ ಕೂಡ ಎನಿ ಸ್ಟೇಟ್ ಕಾಲ್ ಮಾಡ್ತಕ್ಕಂಥ ಒಂದು ನೇಮಕಾತಿ ಪರೀಕ್ಷೆಗಳಿರ್ತಾವಲ್ಲ ಸೊ ಇದಕ್ಕೆ ಕೂಡ ಎಲಿಜಿಬಿಲಿಟಿನ ಹೊಂದಿರ್ತೀರಾ ಅಂತ ಹೇಳ್ಬೋದಾಗಿರುವಂಥದ್ದು. ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಕನ್ನಡದಲ್ಲಿ ಈ ಒಂದು ಎಕ್ಸಾಮನ್ನು ಬರೀಬೋದು, ಆಯ್ಕೆ ಮಾಡ್ಬೋದು, ಈ ಥರ ಒಂದು ಪ್ರಶ್ನೆಗಳು ನಿಮಗೆ ಇರುವಂಥದ್ದಾಗಿರುತ್ತೆ. ಅದ್ರ ಬಗ್ಗೆ ಆಗಿರ್ಬೋದು. ನಂತರದಲ್ಲಿ ಯಾರೆಲ್ಲ ಎಲಿಜಿಬಲ್ ಇರ್ತೀರಾ ಈ ಒಂದು ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಮಾಹಿತಿನ ತಿಳ್ಕೊತಿದ್ದೀರಾ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ತಿಳ್ಕೊಳ್ಳೋದಕ್ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗ್ಬೋದಾಗಿರುತ್ತೆ, ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಇಟ್ಕೋಬೋದಾಗಿರುತ್ತೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಳು ಟಿ ಸಂಬಂಧಪಟ್ಟಂತೆ ಕನ್ನಡ ಯೂಟ್ಯೂಬ್ ಚಾನಲ್ ನಿರಂತರವಾಗಿ ಬರ್ತಿರುತ್ತೆ ಅಂತ ತಿಳಿಸ್ತಾ ಇದೀಗ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡುವಂತಂದರೆ ಟಿ ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಕೊನೆಯ ದಿನಾಂಕವಾಗಿದೆ. ಇದ್ರ ಬಗ್ಗೆ ಮಾಹಿತಿನ ತಿಳಿಸೋದಕ್ಕೆ ಮುಂಚೆ ಅಭ್ಯರ್ಥಿಗಳಿಗೆ ಸೇಮ್ ಕರ್ನಾಟಕ ರಾಜ್ಯ ಆಗಿರ್ಬೋದು ಇತರ ಸ್ಟೇಟ್ಸ್ಗಳಲ್ಲಿ ನಡೆಸ್ತಕ್ಕಂಥ ಒಂದು ಎಕ್ಸಾಮ್ ಏನಿರ್ತಾವಲ್ಲ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತಕ್ಕಂಥ ಟಿ ಎಕ್ಸಾಮ್ಸ್ ಆ ಒಂದು ನೇಮ್ಸಲ್ಲಿ ನಡೆಯುತ್ತದೆ ಕೆಲವೊಂದು ಸ್ಟೇಟ್ಸ್ಗಳಲ್ಲಿ. ಸೊ ಟಿ ಅಂತ ತಗೊಂಡಾಗ 8 ಯೂನಿಯನ್ ಟೆರಿಟರೀಸ್ ಆಗಿರ್ಬೋದು, 28 ಒಂದು ಸ್ಟೇಟ್ಸ್ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಎಲಿಜಿಬಿಲಿಟಿನ ಟಿ ಎಕ್ಸಾಮ್ ಹೊಂದಿರುತ್ತೆ. ನಂತರದಲ್ಲಿ KVS ಆಗಿರ್ಬೋದು, NV ಆಗಿರ್ಬೋದು, ಬೇರೆ ಬೇರೆ ಒಂದು ಬೇರೆ ಬೇರೆ ಎಕ್ಸಾಮ್ಸ್ ಏನು ಬರ್ತಾವಲ್ಲ ಸೊ ಅಂದರೆ ಟೀಚರ್ಗೆ ಸಂಬಂಧಪಟ್ಟಂತ ಎಕ್ಸಾಮ್ಸ್ಗಳಾಗಿರ್ಬೋದು. ನಂತರದಲ್ಲಿ ರಾಜ್ಯಗಳಲ್ಲೂ ಕೂಡ ಒಂದು ಎಲಿಜಿಬಿಲಿಟಿನ ಈ ಒಂದು ಪರೀಕ್ಷೆ ಅರ್ಹತೆನ ಹೊಂದಿರುತ್ತೆ, ಮಹತ್ವನ ಕೂಡ ಹೊಂದಿರುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ಕೆಲವೊಂದು ರಾಜ್ಯದಲ್ಲೂ ಕೂಡ ಈ ಒಂದು ಟಿಗೆ ಮಹತ್ವನ ಕೊಟ್ಟು ಸೊ ಆ ಒಂದು ನೇಮಕಾತಿ ಪರೀಕ್ಷೆಗಳು ಕೂಡ ಟಿ ಕ್ಲಿಯರ್ ಆದರೂ ಕೂಡ ಎಲಿಜಿಬಿಲಿಟಿನ ಕೊಡ್ತಾರೆ ಅಂತ ಹೇಳ್ಬೋದಾಗಿರುತ್ತೆ. ಅರ್ಥ ಆಗಿದೆ ಅಂತ ಅನ್ಕೊಂತೇವೆ. ನಂತರದಲ್ಲಿ ಅಭ್ಯರ್ಥಿಗಳು ಇವಾಗ ಟಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಕನ್ನಡದಲ್ಲಿ ಬರೀಬೋದು ಅಂತ ಪ್ರಶ್ನೆ ಇತ್ತಲ್ಲ ಅದ್ರ ಬಗ್ಗೆ ಹೇಳ್ತಿದ್ದಾರೆ. ಕನ್ನಡದಲ್ಲೂ ಕೂಡ ಅಭ್ಯರ್ಥಿಗಳಿಗೆ ವಿಷಯವನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಒಂದು ಲ್ಯಾಂಗ್ವೇಜ್ 1, ಲ್ಯಾಂಗ್ವೇಜ್ 2, ನಂತರದಲ್ಲಿ CDP ಅಂತಕ್ಕಂಥ ಒಂದು ಸೈಕಾಲಜಿ ವಿಷಯ ಆಗಿರ್ಬೋದು, ಸೋಷಿಯಲ್ ಸೈನ್ಸ್ ಆಗಿರ್ಬೋದು, ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಬೇರೆ ಬೇರೆ ವಿಷಯಗಳು ಪೇಪರ್ 1, ಪೇಪರ್ 2 ಅಲ್ಲಿ ಬರ್ತವೆ. ಸೊ ಒಂದು ಲ್ಯಾಂಗ್ವೇಜ್ ಅಲ್ಲಿ ಅಭ್ಯರ್ಥಿಗಳಿಗೆ ಲ್ಯಾಂಗ್ವೇಜ್ 1 ಆಗಿರ್ಬೋದು ಅಥವಾ ಲ್ಯಾಂಗ್ವೇಜ್ 2ಗೆ ಸಂಬಂಧಪಟ್ಟಂತೆ ಒಂದು ಭಾಷೆಯನ್ನು 30 ಮಾರ್ಕ್ಸ್ಗಳಿಗೆ ಕನ್ನಡವನ್ನು ಆಯ್ಕೆ ಮಾಡ್ಕೊಳ್ಳುವಂಥ ಅವಕಾಶ ಕೂಡ ಇರೋದಾಗಿರುತ್ತೆ. ಬೇರೆ ಬೇರೆ ಲ್ಯಾಂಗ್ವೇಜಸ್ ಅನ್ನು ಕೂಡ ಕೊಟ್ಟಿರ್ತಾರೆ. ಸೊ ಅದರಲ್ಲಿ ನೀವು ಕನ್ನಡವನ್ನು ಬೇಕಿದ್ರೆ 30 ಮಾರ್ಕ್ಸ್ಗೆ ಆಯ್ಕೆ ಮಾಡ್ಕೋಬೋದಾಗಿರುತ್ತೆ. ಬಟ್ ಆದರೆ ಕ್ವಶನ್ ಪೇಪರ್ ಅಂತಕ್ಕಂಥ ಇರುತ್ತಲ್ಲ ಸಂಪೂರ್ಣವಾಗಿ ಇಂಗ್ಲಿಷ್ ಅಥವಾ ಹಿಂದಿಯಲ್ಲಿ ಎರಡು ಭಾಷೆಯಲ್ಲಿ ಕೂಡ ಕೊಟ್ಟಿರ್ತಾರೆ. ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ಈ ಒಂದು ಕ್ವಶನ್ ಪೇಪರ್ನ ಪ್ರಿಂಟ್ ಆಗಿ ಬಂದಿರೋದಾಗಿರುತ್ತೆ. ಬಿಟ್ಟರೆ ನೀವು ಒಂದು ಲ್ಯಾಂಗ್ವೇಜ್ ಆಗಿ ಬೇಕಿದ್ರೆ ಕನ್ನಡವನ್ನು 30 ಮಾರ್ಕ್ಸ್ಗೆ ಆಯ್ಕೆ ಮಾಡ್ಕೋಬೋದಾಗಿರುತ್ತೆ. ಬಿಟ್ಟರೆ ಇತರೆ ವಿಷಯ ಏನಿರುತ್ತಲ್ಲ ವಿಷಯಗಳು ಆ ಒಂದು ವಿಷಯಗಳಿರುತ್ತೆ. ಬಟ್ ಆದರೆ ಇಂಗ್ಲಿಷ್ನಲ್ಲಿ ಮತ್ತು ಹಿಂದಿಯಲ್ಲಿ ಒಂದು ಪ್ರಶ್ನೆ ಪತ್ರಿಕೆ ಮುದ್ರಣ ಆಗಿ ಬಂದಿರುತ್ತೆ. ಅರ್ಥ ಆಯಿತು ಅಂತ ಅನ್ಕೊಂತೀವಿ. ನಂತರದಲ್ಲಿ ಯಾರೆಲ್ಲ ಎಲಿಜಿಬಲ್ ಇರ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಹೇಳಿದ್ರೆ B.Ed ಮತ್ತು D.Ed ಅನ್ನ ಕಂಪ್ಲೀಟ್ ಮಾಡಿರುವಂತಹ ಅಭ್ಯರ್ಥಿಗಳು. ನಂತರದಲ್ಲಿ B.Ed ಅಥವಾ D.Ed ಕೋರ್ಸ್ ಏನಿರುತ್ತಲ್ಲ ಅದರಲ್ಲಿ ಸ್ಟಡಿ ಮಾಡ್ತಿರ್ತಕ್ಕಂಥ ಫಸ್ಟ್ ಇಯರ್ ಅಥವಾ ಸೆಕೆಂಡ್ ಇಯರ್ನ ಅಭ್ಯರ್ಥಿಗಳು ಎಲಿಜಿಬಿಲಿಟಿನ ಹೊಂದಿರ್ತಾರೆ ಅಂತ ಇಲಾಖೆಯವರು ಮಾಹಿತಿನಲ್ಲಿ ಕೊಟ್ಟಿರುವಂಥದ್ದಾಗಿರುತ್ತೆ. ವೆಬ್ಸೈಟಲ್ಲಿ ಅಪ್ಲಿಕೇಶನ್ ಹಾಕಬೇಕಾದ್ರು ಅಲ್ಲಿ ಶೋ ಆಗುತ್ತೆ ನಿಮಗೆ. ಪರ್ಸ್ಯೂಯಿಂಗ್ ಮಾಡ್ತಿದ್ರು ಕೂಡ ನೀವು ಅದನ್ನ ಅಂದ್ರೆ ಓದ್ತಾ ಇದ್ರು ಕೂಡ ನೀವು ಅಪ್ಲಿಕೇಶನ್ ಹಾಕಬಹುದಾಗಿರುತ್ತೆ, ಕಂಪ್ಲೀಟ್ ಆದರೂ ಹಾಕಬಹುದಾಗಿರುತ್ತೆ. ನಂತರದಲ್ಲಿ 4 ವರ್ಷಗಳ ಒಂದು B.Ed ಆಗಿರ್ಬೋದು, D.Edಗೆ ಒಂದು ಕೋರ್ಸ್ ಏನಿರುತ್ತಲ್ಲ ಸ್ಪೆಷಲ್ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಇವರೆಲ್ಲರೂ ಕೂಡ ಎಲಿಜಿಬಿಲಿಟಿನ ಹೊಂದಿರ್ತಾರೆ ಅಂತ ಇಲಾಖೆ ವೆಬ್ಸೈಟ್ನಲ್ಲಿ ಮಾಹಿತಿಗಳಿರುವಂಥದ್ದಾಗಿರುತ್ತೆ. ಸೊ ಅಪ್ಲಿಕೇಶನ್ ಹಾಕಬಹುದಾಗಿರುತ್ತೆ ಎಲ್ಲ ಅಭ್ಯರ್ಥಿಗಳು. ನಂತರದಲ್ಲಿ ತಿಳಿಸುವಂತಂದರೆ ಈ ಒಂದು ಟಿ ಅಪ್ಲಿಕೇಶನ್ ಕ್ಲಿಯರ್ ಮಾಡಿದ್ರು ಕೂಡ ರಾಜ್ಯ ನೇಮಕಾತಿಗಳಿಗೆ ಅರ್ಹತೆನ ಹೊಂದಿರ್ತೀರ ಅಭ್ಯರ್ಥಿಗಳು. ಹಾಗೆ ಪ್ರಮುಖವಾಗಿ ಅಪ್ಲಿಕೇಶನ್ ಹಾಕಲಿಕ್ಕೆ ಕೊನೆಯ ದಿನಾಂಕವನ್ನು ಅಪ್ಲಿಕೇಶನ್ ಹಾಕಲಿಕ್ಕೆ ಸ್ಟಾರ್ಟಿಂಗ್ ಡೇಟ್ ಮತ್ತು ಕೊನೆಯ ದಿನಾಂಕನ ಇಲಾಖೆಯವರು ಮಾಹಿತಿನ ತಿಳಿಸಿದ್ದು ಸ್ಕ್ರೀನ್ ಕೂಡ ನೋಡ್ತಾ ಇದ್ದೀರಾ. ಡಿಸೆಂಬರ್ ತಿಂಗಳ 18ನೇ ತಾರೀಕು 2025ರಂದು ಅಪ್ಲಿಕೇಶನ್ ಹಾಕಲಿಕ್ಕೆ ಕೊನೆಯ ದಿನಾಂಕ ಆಗಿದೆ ಅಂತ ಹೇಳ್ಬೋದಾಗಿರುವಂಥದ್ದು. ಪರೀಕ್ಷೆ ಯಾವಾಗಿರುತ್ತೆ ಅಂದರೆ ಫೆಬ್ರವರಿ 8, 2026ರಂದು ಈ ಒಂದು CTET ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತಕ್ಕಂಥ ಒಂದು ಪರೀಕ್ಷೆ ನಡೆಸೋದಕ್ಕೆ ಸಂಬಂಧಪಟ್ಟಂತೆ CBSE ಕಡೆಯಿಂದ ಇದೀಗ ಒಂದು ಮಾಹಿತಿಗಳು ನೋಟಿಫಿಕೇಶನ್ ಎಲ್ಲ ಕಾಲ್ ಆಗಿರುವಂಥದ್ದಾಗಿರುತ್ತೆ. ಅಭ್ಯರ್ಥಿಗಳಿಗೆ ಫೆಬ್ರವರಿ 8ನೇ ತಾರೀಕು ಈ ಒಂದು ಪರೀಕ್ಷೆ ನಿಗದಿಯಾಗಿರೋದಾಗಿರುತ್ತೆ. ನಿಮ್ಮೆಲ್ಲ ಸ್ನೇಹಿತರಿಗೆ ಆದಷ್ಟು ಮಾಹಿತಿನ ಶೇರ್ ಮಾಡಿ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇರುವಂಥದ್ದು.